ಭದ್ರಾ ಮೇಲ್ದಂಡೆ ಯೋಜನೆ ವಿಳಂಬ ಹಿನ್ನೆಲೆಯಲ್ಲಿ ಸಮಗ್ರ ನೀರಾವರಿ ಹೋರಾಟ ಸಮಿತಿ ಹಾಗೂ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಬರುವ 10ನೇ ತಾರೀಕು ಮಂಗಳವಾರದಂದು ಮೊಳಕಾಲ್ಮೂರು ಬಂದ್ ಮಾಡಲು ನಿರ್ಧರಿಸಿದ್ದಾರೆ. ಹೌದು, ಭದ್ರಾ ಮೇಲ್ದಂಡೆ ಯೋಜನೆ ನೀರು ಬರುವ ಮುನ್ಸೂಚನೆಗಳು ಕಾಣುತ್ತಿಲ್ಲ. ಇಲ್ಲಿನ ಜನ ಮತ್ತು ರಾಜಕಾರಣಿಗಳು ಕೂಡ ಇದಕ್ಕೆ ನಮಗೂ ಸಂಬಂಧವಿಲ್ಲದಂತೆ ವರ್ತಿಸುತ್ತಿರುವುದು ಬೇಸರದ ಸಂಗತಿ ಎಂದು ರಾಜ್ಯ ರೈತ ಸಂಘದ ಕಾರ್ಯದರ್ಶಿಯಾದ ಬೇಡ್ರಡ್ಡಳ್ಳಿ ಬಸವರೆಡ್ಡಿ ಬೇಸರ ವ್ಯಕ್ತಪಡಿಸಿದರು. ಮೊಳಕಾಲ್ಮೂರು ಪಟ್ಟಣದಲ್ಲಿ ಗುರುವಾರ ನುಂಕಪ್ಪನ ಸಮುದಾಯ ಭವನದಲ್ಲಿ ನೀರಾವರಿ ಹೋರಾಟ ಸಮಿತಿ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಅವರು ಮಾತನಾಡಿದರು. ಕಳೆದ 35 ವರ್ಷಗಳಿಂದ ನಾನು ಎಲ್ಲ ತರಹದ ಹೋರಾಟಗಳನ್ನು ಮಾಡುತ್ತಾ ಬಂದಿದ್ದೇನೆ. ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಸರ್ಕಾರಗಳನ್ನು ಎಚ್ಚರಿಸಿದ್ದೇನೆ ಎಂದರು. ಆದ್ದರಿಂದ ತಾಲೂಕಿನ ಪ್ರತಿಯೊಬ್ಬರೂ ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಬೇಕು ಎಂದು ಕರೆ ನೀಡಿದರು. ಅನೇಕ ಪೂರ್ವಭಾವಿ ಸಭೆಗಳನ್ನು ನಡೆಸಿ ಈ ನಿರ್ಧಾರಕ್ಕೆ ಬಂದಿದ್ದೇವೆ. 7ನೇ ತಾರೀಕು ಶನಿವಾರದಂದು ಖಾಸಗಿ ಬಸ್ ನಿಲ್ದಾಣದಲ್ಲಿ ಧರಣಿ ಸತ್ಯಾಗ್ರಹ ಮತ್ತು 10ನೇ ತಾರೀಕು ಮಂಗಳವಾರದಂದು ಮೊಳಕಾಲ್ಮೂರು ಬಂದ್ಗೆ ಕರೆ ನೀಡಿದ್ದೇವೆ ಮತ್ತು 13ನೇ ತಾರೀಕು ಎಲ್ಲ ಮುಖಂಡರು ಮತ್ತು ರೈತರು ವಿವಿಧ ಪರ ಸಂಘಟನೆಗಳು ಜಿಲ್ಲಾಧಿಕಾರಿಗಳಿಗೆ ಚಿತ್ರದುರ್ಗದಲ್ಲಿ ಮುತ್ತಿಗೆ ಹಾಕಲು ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. ನಿಂತಿದೆ ಮತ್ತೆ ಕಾರ್ಯಗತ ಆಗ್ತಾ ಇದೆ. ಅಲ್ಲಿ ಕಾಲುವೆಗಳು ಏನೇನು ಮಾಡಬೇಕು ಅಂತ. ಆದರೆ ಮೊಳಕಾಲ್ಮೂರು ತಾಲೂಕಿನಲ್ಲಿ ಮಾತ್ರ ಮೊಳಕಾಲ್ಮೂರು ತಾಲೂಕಿಗೆ ನೀರು ಬರ್ತಕ್ಕಂಥದ್ದು ಯಾವುದೇ ವ್ಯವಸ್ಥೆಯನ್ನ ಒಂದು ಕಾಮಗಾರಿ ಪ್ರಾರಂಭ ಆಗಿಲ್ಲ, ಆ ಮುನ್ಸೂಚನೆ ಇಲ್ಲ. ಇಲ್ಲಿ ಶಾಸಕರು ಹೇಳ್ತಾ ಇದ್ದಾರೆ ಮುಂದಿನ ತಿಂಗಳು ಬರ್ತದೆ, ಇದು ಮೇನಲ್ಲಿ ಬರುತ್ತೆ, ಜೂನ್ನಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಆದರೆ ಬರಂತ ಯಾವುದೇ ಮುನ್ಸೂಚನೆ ಇಲ್ಲ. ಆದರೂ ಕೂಡ ಈ ತಾಲೂಕಿನ ಜನ ಇದು ನಮಗೆ ಸಂಬಂಧನೇ ಇಲ್ಲ, ಯಾರೋ ಮಾಡೋದು ನೀರಾವರಿ ಯೋಜನೆಯನ್ನ ಅವ್ರು ಮಾಡ್ತಾರೆ ಅಂತ ಸುಮ್ಮನೆ ಇರತಕ್ಕಂಥದ್ದು ಬಹಳ ದುರ್ದೈವ ಇದು. ಯಾಕಂದ್ರೆ ನಾನು ಕಳೆದ 35 ವರ್ಷಗಳಲ್ಲಿ ಮೊಳಕಾಲ್ಮೂರಿಗೆ ನಿಕಟವಾದ ಸಂಪರ್ಕ ಹೋರಾಟಗಳನ್ನ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಇಲ್ಲಿ ಅನೇಕ ಮೂಲಭೂತ ಸೌಲಭ್ಯಕ್ಕೆ ಸಂಘಟನೆಗಳೇ ಮಾಡಿದ್ದು. ಒಂದು ಫೈರ್ ಇಂಜಿನ್ ಆಗ್ಬೋದು, ಒಂದು ಆಸ್ಪತ್ರೆಗೆ ಡಾಕ್ಟರ್ ಇಲ್ಲ ಅನ್ನೋದಾಗ್ಬೋದು, ಇಲ್ಲಿ ಪೆಟ್ರೋಲ್ ಬಂಕ್ಗಳು ಇರಲಿಲ್ಲ, ಪೆಟ್ರೋಲ್ ಬಂಕಿಗೆ ಹೋರಾಟ ಮಾಡಿದ್ದಾಗಿದ್ದು ಎಲ್ಲರೂ ಕೂಡ ಮೂಲಭೂತ ಸೌಲಭ್ಯಗಳಿಗೆ ಮೊಳಕಾಲ್ಮೂರಿನಲ್ಲಿ ಏನಿಲ್ಲ, ಏನ್ ಬೇಕು ಅಂತ ಹೋರಾಟಗಳು ಮಾಡಿದ ಮೇಲೆ ಸರ್ಕಾರಗಳು ಕಣ್ಣು ತೆಗೆದು ಇಲ್ಲಿ ಈ ಕಡೆ ಇವನ್ನೆಲ್ಲ ಸವಲತ್ತು ಮಾಡಿರ್ತಕ್ಕಂಥದ್ದು. ಇವತ್ತು ಆ ಮೂಲಭೂತ ಸೌಲಭ್ಯವಾದಂಥದ್ದು ಬಹು ಮುಖ್ಯವಾದಂಥದ್ದು ಕುಡಿಯೋ ನೀರು ಸೇರದಂತೆ ರೈತರಿಗಿರ್ಬೋದು, ಸಾರ್ವಜನಿಕರಿಗಿರ್ಬೋದು, ಎಲ್ಲದಕ್ಕೂ ಮೂಲ ಇವತ್ತು ನೀರಾವರಿ. ನಮಗೆ ಕೆರೆಗಳಿಗೆ ನೀರು, ಅದು ಭದ್ರಾ ಮೇಲ್ದಂಡೆ ಯೋಜನೆ ಅಂತಂದ್ರೆ ಸಮಗ್ರ ನೀರಾವರಿ ಒಲಕುಣಿಸಬೇಕು ಅಂತ ಇತ್ತು. ಆದರೆ ಪ್ರಬಲ ರಾಜಕಾರಣಿಗಳ ಒಂದು ಕೈ ಚಳಕದಿಂದ ಬೇರೆ ಬೇರೆ ಜಿಲ್ಲೆಯ ನೀರು ಹರಿದೋಯ್ತು. ಈ ಜಿಲ್ಲೆಗೆ ಬರಂತ ನೀರನ್ನ ಕಡಿಮೆ ಮಾಡಿದ್ರು. ಆದ್ರೂ ಕೂಡ ನಾವು ಸುಮ್ಮನೆ ಇದ್ದೀವಿ. ನಮ್ಮ ನಾಳಂತ ಶಾಸಕರು ಕೂಡ ಸುಮ್ಮನೆ ಇದ್ದಾರೆ. ಅದರಿಂದ ನಾವೆಲ್ಲರೂ ಕೂಡ ಈಗ ದಿನ ನಾವು ಯೋಚನೆ ಮಾಡೋದು ಬೇಡ. ಈಗ 3 ತಾಲೂಕಿನಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಾವು ಕೂಡ ಇವತ್ತು ನಿಗದಿ ಮಾಡಿ ಇವತ್ತು ಪತ್ರಿಕಾಗೋಷ್ಠಿ ಮಾಡೋದು, ಈ ಸಭೆಯಲ್ಲಿ ತೀರ್ಮಾನ ಮಾಡಿ ನಮ್ಮ ಮುಂದಿನ ಕಾರ್ಯಕ್ರಮ ಏನೇನು ಮೊಳಕಾಲ್ಮೂರಲ್ಲಿ ಏನು ನಡೀತದೆ ಸಮಗ್ರ ನೀರಾವರಿ ಹೋರಾಟದಿಂದ ಅಂತೇಳಿ ಆ ಕಾರ್ಯಕ್ರಮವನ್ನು ಪತ್ರಿಕಾಗೋಷ್ಠಿ ಮಾಡೋದ್ರ ಮೂಲಕ ನಾವು ಆ ಒಂದು ಕೆಲಸಕ್ಕೆ ನಾವು ಪ್ರಾರಂಭ ಚಾಲನೆ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಇವತ್ತು ಸಭೆ. ಇದೇ ಸಂದರ್ಭದಲ್ಲಿ ಸಿಪಿಐನ ಜಾಫರ್ ಶರೀಫ್ ಮಾತನಾಡಿ, ಈಗಾಗಲೇ ಚಿತ್ರದುರ್ಗ ಜಿಲ್ಲೆಯಲ್ಲಿ 3 ಕಡೆ ಹೋರಾಟಗಳು ನಿರಂತರವಾಗಿ ನಡೆಯುತ್ತವೆ. ನಮ್ಮ ತಾಲೂಕಿನಲ್ಲಿ ವಿಳಂಬವನ್ನು ಮಾಡದೆ ಹೋರಾಟಕ್ಕೆ ಇಳಿಯಬೇಕು. ಸುಮಾರು ವರ್ಷಗಳಿಂದ ನೀರಾವರಿ ವಿಚಾರದಲ್ಲಿ ಹೋರಾಟ ನಡೆಸುತ್ತಾ ಬಂದಿದ್ದೇವೆ. ಇದಕ್ಕೆ ಎಲ್ಲರೂ ಸಹಕಾರ ನೀಡಿದಲ್ಲಿ ಯಶಸ್ವಿ ಮಾಡಲು ಸಾಧ್ಯವಾಗುತ್ತದೆ ಎಂದರು. ಭದ್ರಾ ಮೇಲ್ದಂಡೆ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಹಲವಾರು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅನ್ನೋ ಒಂದು ಪೂರ್ವಭಾವಿ ಸಭೆಯನ್ನು ಇವತ್ತಿನ ದಿವಸ ಎಲ್ಲ ಪಕ್ಷಾತೀತವಾಗಿ, ಸಂಘಟನಾತೀತವಾಗಿ, ಪ್ರಗತಿಪರವಾಗಿ ಸಭೆಯನ್ನು ಕರೆದಿದ್ದೀವಿ. ಈ ಸಭೆಯ ಉದ್ದೇಶ ಏನಂತಂದರೆ, ಈಗಾಗಲೇ ಚಿತ್ರದುರ್ಗ ಜಿಲ್ಲೆಯಲ್ಲಿ 2 ಕಡೆ ಭದ್ರಾ ಮೇಲ್ದಂಡೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹೋರಾಟ ಸತ್ಯಾಗ್ರಹ ಧರಣಿಗಳು ಪ್ರಾರಂಭ ಆಗಿದ್ದಾವೆ. 3 ಕಡೆ ಪ್ರಾರಂಭ ಆಗಿದ್ದಾವೆ, 3 ತಾಲೂಕುಗಳಲ್ಲಿ ಪ್ರಾರಂಭ ಆಗಿವೆ. ಈಗ ನಮ್ಮ ತಾಲೂಕಿನಲ್ಲಿ ಅತಿ ಶೀಘ್ರವಾಗಿ ಮಾಡಬೇಕಾಗಿದೆ. ಯಾಕೆಂತಂದ್ರೆ ಬಹಳಷ್ಟು ವರ್ಷಗಳಿಂದ ಬೇಡಿಕೆಯನ್ನು ಇಟ್ಟುಕೊಂಡು ಸುಮಾರು ದಶಕಗಳ ಹೋರಾಟನೇ ಅಂತ ಹೇಳ್ಬೋದು. ಈಗ ತ್ವರಿತವಾಗಿ ನಮ್ಮ ಜಿಲ್ಲೆಗೆ ಮತ್ತೆ ನಮ್ಮ ವಿಶೇಷವಾಗಿ ನಮ್ಮ ಮೊಳಕಾಲ್ಮೂರು ತಾಲೂಕಿನ ಎಲ್ಲ ಕೆರೆಗಳಿಗೆ ನೀರು ತುಂಬತಕ್ಕಂಥ ಕೆಲಸ ಶೀಘ್ರವಾಗಿ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ
ಆ ಹೋರಾಟಗಳನ್ನು ಇನ್ನೂ ತೀವ್ರ ರೀತಿಯಲ್ಲಿ ಮಾಡಬೇಕಾಗಿದೆ. ಯಾಕೆಂತಂದ್ರೆ ಒಂದೇ ಸಂಘಟನೆ ಒಂದೇ ಪಕ್ಷ ಹೋರಾಟ ಮಾಡೋದ್ರಿಂದ ಇದನ್ನ ಜಯಿಸಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಸರ್ಕಾರಗಳು ಏನಾಗಿದ್ದಾವೆ ಅಂತಂದ್ರೆ ಒಂದು ಜಡ್ಡು ಹಿಡಿದಿರ್ತಕ್ಕಂಥ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಈ ಒಂದು ಹೋರಾಟದ ಹಂತದಲ್ಲಿ ಇವ್ರು ಅವ್ರ ಮೇಲೆ ಹೇಳೋದು, ಅವ್ರು ಇವ್ರ ಮೇಲೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇವತ್ತಿನ ದಿವಸ ರೈತನೇ ಬೀದಿ ಪಾಲಾಗಿ ಹಾಳಾಗ್ತಕ್ಕಂಥ ಸನ್ನಿವೇಶ ಈಗಾಗಲೇ ನಾವು ನೀವೆಲ್ಲ ಕಾಣ್ತಾ ಇದ್ದೀವಿ. ಅದೇ ರೀತಿ ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಜಿ ಪ್ರಕಾಶ್ ಮಾತನಾಡಿ, ಯೋಜನೆ ಯಶಸ್ವಿಯಾಗಬೇಕೆಂದರೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಡಬೇಕು. ರೈತರಿಗೋಸ್ಕರ ನೀರು ಕೊಡುವ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು. ಸರ್ಕಾರವನ್ನು ಕಣ್ತರಿಸಬೇಕು. ಈ ಭಾಗದಲ್ಲಿ ನೀರನ್ನೇ ನಂಬಿಕೊಂಡಿದ್ದಾರೆ. ರೈತರಿಗೆ ನೀರು ಬರದಿದ್ದಲ್ಲಿ ದೊಡ್ಡ ಹಿನ್ನಡೆಯಾಗುತ್ತದೆ. ಆದ್ದರಿಂದ ಎಲ್ಲರೂ ಒಗ್ಗಟ್ಟಾಗಿ ಈ ವಿಚಾರದಲ್ಲಿ ಹೋರಾಟ ಮಾಡಬೇಕು ಎಂದು ತಿಳಿಸಿದರು. 25-30 ವರ್ಷಗಳ ಕಾಲ ಅಪ್ಪರ್ ಭದ್ರಾ ಯೋಜನೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಮಗ್ರವಾಗಿ ಜಾರಿಯಾಗಬೇಕಂತಕ್ಕಂಥ ಹೋರಾಟದ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಜಿಲ್ಲೆಗೆ ಅಪ್ಪರ್ ಭದ್ರಾ ಯೋಜನೆ ಜಾರಿಗೆ ಬಂತು. ಅದೇ ರೀತಿಯಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಗತಿಪರ ಸಂಘಟನೆಗಳು, ಹೋರಾಟಗಾರರು, ಪತ್ರಕರ್ತರು, ಸಾರ್ವಜನಿಕರು, ಅಸಂಖ್ಯಾತ ರೈತರ ಪರಿಶ್ರಮದಿಂದ ಈ ಯೋಜನೆಗೆ ಚಾಲನೆ ದೊರಕಿದ್ದು ತಮ್ಮೆಲ್ಲರಿಗೆ ಗೊತ್ತಿರತಕ್ಕಂಥ ವಿಚಾರ. ಆದರೆ ಯೋಜನೆ ಜಾರಿಗೆ ಬಂದು ಇಷ್ಟು ವರ್ಷ ಆದರೂ ಸಮೇತವಾಗಿ ರೈತರಿಗೆ ನೀರು ಕೊಡ್ತಕ್ಕಂಥ ಕೆಲಸ ತುಂಬನೇ ಬಹಳ ವಿಳಂಬ ಆಗ್ತಾ ಇದೆ. ಇದನ್ನು ವಿರೋಧಿಸಿ ಮತ್ತೊಂದು ಬಾರಿ ಅತಿದೊಡ್ಡ ಹೋರಾಟಕ್ಕೆ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರು, ಹೋರಾಟಗಾರರು, ನೀರಾವರಿ ಹಿತೈಷಿಗಳು ಮತ್ತೊಮ್ಮೆ ಹೋರಾಟವನ್ನು ಕೈಗೆತ್ತಿಕೊಳ್ತಕ್ಕಂಥ ಪರಿಸ್ಥಿತಿ ಇವತ್ತು ಎದುರಾಗಿದೆ. ಅದರಲ್ಲಿ ವಿಶೇಷವಾಗಿ ಮೊಳಕಾಲ್ಮೂರು ಕ್ಷೇತ್ರಕ್ಕೆ ನೀರಾವರಿ ಬರದೇ ಇದ್ರೆ ಖಂಡಿತವಾಗಿ ಇಲ್ಲಿರ್ತಕ್ಕಂಥ ಯಾವುದೇ ರೈತರು ಬದುಕ್ತಕ್ಕಂಥ, ಜೀವನ ಮಾಡತಕ್ಕಂಥ, ತಮ್ಮ ಜೀವನವನ್ನ ಮುನ್ನಡೆಸ್ತಕ್ಕಂಥ ಒಂದು ಹಕ್ಕನ್ನೇ ಕಳ್ಕೊಳ್ತಾರೆ ಅಂತಕ್ಕಂಥದ್ದು ತುಂಬಾ ಕಳಕಳೆಯಾಗಿರ್ತಕ್ಕಂಥ ವಿಚಾರ. ಅತಿ ಹೆಚ್ಚು ಅವಶ್ಯಕತೆ ಇರೋದು ಮೊಳಕಾಲ್ಮೂರು ಕ್ಷೇತ್ರಕ್ಕೆ ನೀರಾವರಿ ಸೌಲಭ್ಯ ಬೇಕೇ ಬೇಕು. ಇಲ್ಲಿರ್ತಕ್ಕಂಥ ಎಲ್ಲಾ ಕೆರೆಗಳಿಗೂ ನೀರು ತುಂಬಬೇಕು. ಅತಿ ಬೇಗನೆ ಅಪ್ಪರ್ ಭದ್ರಾ ಕಾಮಗಾರಿ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ನಡೀಬೇಕು. ಅದಕ್ಕೆ ಚಾಲನೆ ದೊರಕಬೇಕು. ಅತಿ ಬೇಗನೆ ನೀರು ಇಲ್ಲಿನ ರೈತರಿಗೆ ಸಿಗಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ಮುಂದಿಟ್ಟುಕೊಂಡು ಯಾವ ರೀತಿ ನಮ್ಮ ಹೋರಾಟ ಮತ್ತು ರೂಪುರೇಷೆ ಇರಬೇಕು ಅಂತಕ್ಕಂಥ ವಿಚಾರಗಳ ಬಗ್ಗೆ ಚಿಂತನೆ ಮಾಡೋದಕ್ಕೋಸ್ಕರವಾಗಿ ನಾವೆಲ್ಲರೂ ಸೇರಿದ್ದೇವೆ. ಈ ವೇಳೆ ಮುಖಂಡರಾದ ಕೊಂಡೋಪುರದ ಪರಮೇಶಪ್ಪ, ಮರಿಸ್ವಾಮಿ, ಜಗಳೂರಯ್ಯ, ರವಿಕುಮಾರ್ ಮಾತನಾಡಿದರು. ಮೀಟಿಂಗ್ ಕರೆದು ತೀರ್ಮಾನವನ್ನು ತಗೊಂಡ್ಬಿಡ್ತೀವಿ. ಇಲ್ಲಿ ಲೋಕಲ್ ಆಗಿ ಹಬ್ಬ ಇರೋದ್ರಿಂದ ಮುಂದಿನ ಕಾರ್ಯ ನಮಗೆ ಮಾಡೋಕ್ಕಾಗಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಆವಾಗಲೇ 2-3 ತಾಲೂಕುಗಳಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ. ಈಗ ಶೀಘ್ರವಾಗಿ ನಮ್ಮ ತಾಲೂಕಿನಲ್ಲಿ ಹೋರಾಟ ಮಾಡಲಿಕ್ಕೆ ಯಾವಾಗ ಮಾಡಬೇಕು, ಯಾವತ್ತು ಮಾಡಬೇಕಂತೇಳಿ ಇವತ್ತು ಈ ಸಭೆ ಕರೆದಿದ್ವಿ. ಈ ಸಭೆಯಲ್ಲಿ ಎಲ್ಲರೂ ಒಳಗೊಂಡು ಒಂದು ತೀರ್ಮಾನ ತಗೊಂಡು ಮತ್ತೆ ಕರಪತ್ರ ಹಾಕ್ಬೇಕು. ನಾವು ಎಲ್ಲ ತಾಲೂಕಲ್ಲಿ ಕರಪತ್ರ ಹಾಕಿದ್ದಾರೆ. ನಾವೀಗ ಕರಪತ್ರ ಹಾಕ್ಬೇಕು. ಮೇನ್ ಕರಪತ್ರ ಹಾಕಿದ ನಂತರ ಡೇಟನ್ನು ಅದ್ರಾಗೆ ಮೆನ್ಷನ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ನಮ್ಮ ತಾಲೂಕಿನಲ್ಲಿ ಯಾರೋ ನೀರಾವರಿ ಹೋರಾಟ ಯಾರೋ ಮಾಡ್ಕೊಂತಾರೆ, ಯಾರೋ ಡೇಟ್ ತರಮಂಗಾಗತ್ತೆ. ನಾವಿಲ್ಲೇನು ಸೇರಿದೀವಲ್ಲ, ನಮಗೆಂದ ನೀರಾವರಿ ರೇಟಲ್ಲ, ಎಲ್ಲ ಇಡೀ ಮೊಳಕಾಲ್ಮೂರು ಇಡೀ ತಾಲೂಕಿಗೆ ನೀರು ಬೇಕಂತೇಳಿ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಸಮಿತಿ ಪ್ರಾರಂಭ ಮಾಡಿದ್ವಿ. ಇಂದಿನಿಂದಲೂ ಐತೆ. ಈಗ ಹಿಂದೆ ನಮ್ಮ ಎಂ ಜಯಣ್ಣನವರು ಮತ್ತು ಕೋದಂಡರಾಮ್ ಸಾಹೇಬರು ಚಿತ್ರದುರ್ಗದಲ್ಲಿ ಮೊದಲಾಗಿ ನಮ್ಮ ತಾಲೂಕಿನಲ್ಲಿ ಪ್ರಾರಂಭ ಮಾಡಿದ್ರು ನೀರಾವರಿ ಹೋರಾಟ ಸಮಿತಿ. ನಮ್ಮ ತಾಲೂಕಿಂದ ಅದು ನಮ್ಮ ದೇವ್ರ ಮೂಲೆ ಅಂತೇಳಿ ಇಲ್ಲೇ ಪ್ರಾರಂಭ ಮಾಡಿದ್ರು. ಇವತ್ತು ನಮ್ಮ ತಾಲೂಕಿನ ಹಿಂದಾಗತ್ತೆ. 7ನೇ ತಾರೀಕಿಗೆ ನಾವು ದಣಿ ಸತ್ಯಾಗ್ರಹ ಮೊಳಕಾಲ್ಮೂರು ಬಸ್ ಸ್ಟ್ಯಾಂಡ್ನಲ್ಲಿ ಎಲ್ಲ ಹೋರಾಟಗಾರರು, ಎಲ್ಲ ಪಕ್ಷಾತೀತವಾಗಿ ಮತ್ತು ಸಮಗ್ರ ನೀರಾವರಿ ಸಮಿತಿಯಿಂದ, ಮತ್ತು 10ನೇ ತಾರೀಕು ಮೊಳಕಾಲ್ಮೂರು ಬಂದು, ಮತ್ತು 13ಕ್ಕೆ ಚಿತ್ರದುರ್ಗಕ್ಕೆ ಇಡೀ ತಾಲೂಕಿನ ಜನ ಕರ್ಕೊಂಡೋಗಿ ಇಡೀ 6 ತಾಲೂಕಿನ ಎಲ್ಲ ತಾಲೂಕುಗಳಿಂದ ಬಂದು ಅವತ್ತು ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮುತ್ತಿಗೆ ಕಾರ್ಯಕ್ರಮ ಅಂತೇಳಿ ನಾವು ಇಲ್ಲಿ ಒತ್ತಾಯ ಮಾಡಿ ಇವತ್ತು ನಾವು ತೀರ್ಮಾನ ಮಾಡಿ ಸಮಗ್ರ ನೀರಾವರಿ ಸಮಿತಿಯಿಂದ ಕರಪತ್ರ ಮಾಡಿ 7ನೇ ತಾರೀಕಿಂದ ನಾವು ಧರಣಿ ಸತ್ಯಾಗ್ರಹ ಸ್ಟಾರ್ಟ್ ಮಾಡ್ತೀವಿ. 10ನೇ ತಾರೀಕಿಗೆ
ಮೊಳಕಾಲ್ಮೂರು ಬಂದು 13ಕ್ಕೆ ಚಿತ್ರದುರ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕಾರ್ಯಕ್ರಮ. ಇಷ್ಟು ನಮ್ಮ ಸಮಗ್ರ ನೀರಾವರಿ ಹೋರಾಟ ಸಮಿತಿಯಿಂದ ನಾವು ಇವತ್ತು ತೀರ್ಮಾನ ಆಗೈತೆ. ತೀರ್ಮಾನ ಮಾಡಿದ್ದೀವಿ. ಕಂಟಿನ್ಯೂಸ್ ಆಗಿ ಮಾಡಿ ಮತ್ತೆ 10ನೇ ತಾರೀಕು ಬಂದ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದ್ದೀರಿ. ಬಹಳ ಸಂತೋಷ. ಆದರೆ ಒಂದು ಕೊರಗು ಏನಾಗಿದೆ ಅಂದರೆ, ಈ ತಾಲೂಕಾದ್ಯಂತ ಎಲ್ಲ ಸಂಘ ಸಂಸ್ಥೆಗಳು, ರೈತ ಸಂಘ, ನಾಯಕ ಸಂಘ, ಗೊಲ್ಲರ ಸಂಘ, ಇನ್ನು ಉಳಿದ ಎಲ್ಲ ಸಂಘಗಳು ಸೇರಿದರೆ ಸುಮಾರು ಒಂದು 50-60 ಸಂಘಗಳಾಗ್ತವೆ. ಪರಮೇಶ್ವರಪ್ಪ, ಹೆಬ್ಬಯ್ಯ, ಎಲ್ಲಿ ಹೋದ್ರು ಜನ? ಜನಕ್ಕೆ ಏನು ಮಾಡಬೇಕು? ಏನು ಕಾಲು ಹಿಡಿಬೇಕೆ, ಕೈ ಹಿಡಿಬೇಕೆ, ಏನು ಮಾಡಬೇಕು? ಇದು ನಮಗೆ ನಿಲ್ತಾ ಇಲ್ಲ ಪ್ರಕಾಶ್. ನಾವು ಏನು ಎಲ್ಲ ಸಿಕ್ಕ ಫ್ರೆಂಡ್ಸ್ಗಳಿಗೆ, ನಮ್ಮ ಸಮಕಾಲೀನರಿಗೆ ಫೋನ್ಗಳಲ್ಲಿ ಹೇಳಿದ್ರು ಕೂಡ ಇದರ ಬಗ್ಗೆ ಇನ್ನೂ ಜಾಗೃತಿ ಆಗ್ತಾ ಇಲ್ಲ. ಆದರೂ ಕೂಡ ಅನಿವಾರ್ಯತೆ, ಯಾರೇ ಬರಲಿ, ಯಾರೇ ಕೂಗಾಡಲಿ ಅಂತ ರಾಜ್ಕುಮಾರ್ ಹೇಳಿದಂಗೆ ನಮ್ಮ ಹೋರಾಟ ಮಾತ್ರ ನಡೆಸಲೇಬೇಕು, ನಡೆಸೋಣ. ಇದೇ ಸಂದರ್ಭದಲ್ಲಿ ಸಮಗ್ರ ನೀರಾವರಿ ಹೋರಾಟ ಸಮಿತಿಯ ಪದಾಧಿಕಾರಿಗಳಾದ ಗಂಗಾಧರ, ಮರಿಸ್ವಾಮಿ, ಮರಳಿ ರವಿಕುಮಾರ್, ಎದ್ದುಲು ತಿಪ್ಪಸ್ವಾಮಿ, ನಾಗರಾಜ್, ನೇರ್ಲಳ್ಳಿ ಪ್ರಭು ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.